ತುರ್ಚಘಟ್ಟ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಹಾಗೂ ಆತ್ಮೀಯರಾದ ನಮ್ಮ ಪೂರ್ಣಿಮಾ ಮತ್ತು ಸಾವಿತ್ರಮ್ಮನವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಗ್ರಾಮಸ್ಥರೇ, ಮೊದಲನೇದಾಗಿ ನನಗೀಗ ಬೆಳಿಗ್ಗೆ ಅಂದರೆ 4 ಗಂಟೆಯಿಂದ ಶುರು ಮಾಡಿದ್ವಿ ಭೂಮಿ ಪೂಜೆ. ತುರ್ಚಘಟ್ಟ, ನಾಗನೂರು, ಸಿರಿಮನಹಳ್ಳಿ, ಬೆಳವನೂರು, ಇವತ್ತು ಕೊನೆಯದಾಗಿ ತುರ್ಚಘಟ್ಟದಲ್ಲಿ ಒಟ್ಟಾರೆ 3,40,00,000 ಅಪ್ಪಾಜಿಯವರ ಅನುದಾನ. ನಾನು ಈಗ ತಾನೇ ಬೆಳವನೂರಿನಲ್ಲಿ ಮಾತಾಡುವಾಗ ಅದೇ ಹೇಳಿದೆ. ಅಪ್ಪಾಜಿಯವರು ಸುಮಾರು 7 ಬಾರಿ MLA ಆಗಿದ್ದಾರೆ, ಒಮ್ಮೆ ಮಂತ್ರಿಗಳಾಗಿದ್ದಾರೆ, ಒಂದ್ಸಲ MP ಕೂಡ ಆಗಿದ್ದಾರೆ ಅದೇ ಕ್ಷೇತ್ರದಲ್ಲಿ. ಸೊ ಅಪ್ಪಾಜಿ ಆದಮೇಲೆ ಅವ್ರ ಸೊಸೆ ನನಗೆ ಆ ಸೌಭಾಗ್ಯ, ಅಪ್ಪಾಜಿಯವರು ಓಡಾಡಿ ಆ ಸೌಭಾಗ್ಯ ಆಶೀರ್ವಾದ ಕೊಟ್ಟಂಗಾಯಿತು. ಸೊ ನನಗೆ ಏನು ಹೇಳಬೇಕು ಅಂದರೆ 3,40,00,000 ಒಬ್ಬ MPಗೆ ನಮಗೆ ಸಿಗೋ ಅನುದಾನ ಬರೀ 5 ಕೋಟಿ ಒಂದು ವರ್ಷಕ್ಕೆ ಬರೀ 5 ಕೋಟಿ ಸಿಗುತ್ತೆ. 8 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಾವು ಆ ಅನುದಾನನ ಹಂಚ್ಕೊಳ್ಬೇಕಾಗುತ್ತೆ. ಸೊ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸುಮಾರು 65 ಲಕ್ಷದಷ್ಟು ಅನುದಾನವನ್ನು, ಮತ್ತು ಮೊನ್ನೆ ಐ ಥಿಂಕ್ 2 ತಿಂಗಳ ಕೆಳಗೆ ಇಲ್ಲೇ ಬಸ್ ಸ್ಟಾಪ್ ಒಂದು ಇನಾಗ್ರೇಷನ್ ಕೂಡ ಭೂಮಿ ಪೂಜೆ ಮಾಡಿದ್ದೀವಿ. ಈಗಾಗಲೇ ಕುಕ್ವಾಡದಲ್ಲಿ ಅಲ್ಲಿ ಕೂಡ ಒಂದು ಬಸ್ ಸ್ಟಾಪಿಗೆ ರೆಡಿ ಆಗಿದೆ. ಸೊ ಅದು ಮುಗಿದ ತಕ್ಷಣ ಇಲ್ಲಿ ವರ್ಕ್ ತಗೊಳ್ತಾರೆ. ನನಗೆ ವಿಶೇಷ ಅನಿಸೋದು ಅಂದರೆ ಒಂದೇ ಸಲಕ್ಕೆ 3,40,00,000 ನಮ್ಮ ಮಾವನವರು ಅವ್ರಿಗೆ ಕೊನೆ ಗ್ರ್ಯಾಂಟ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ ವ್ಯಕ್ತಿ, ಯಾವ ಕುಟುಂಬ ನಮ್ಮ ಪರವಾಗಿದೆ, ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ ಅಂತ ದಯವಿಟ್ಟು ಕೊನೆ ಗಳಿಗಿನಲ್ಲಿ ಒಂದೇ ರಾತ್ರಿನಲ್ಲಿ ಮನ್ಸು ಬದಲಾಯಿಸ್ಕೊಂಡು ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದ್ಯಾವುದೋ ಗಾಳಿಗೆ ತೂರೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಡ್ರಿ. ನಿಮ್ಮ ಪರವಾಗಿರುವಂತಹ ಕುಟುಂಬದ ಅಪ್ಪಾಜಿಯವರು SSK ಟ್ರಸ್ಟ್ ಮಾಡಿದ್ದಾರೆ, ಗೊತ್ತಿದೆ ನಿಮಗೆಲ್ಲರಿಗೂ. ಫ್ರೀಯಾಗಿ ಸುಮಾರು 600 ಜನಕ್ಕೆ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು 600 ಫ್ರೀ ಡಯಾಲಿಸಿಸ್. ಪ್ರತಿ ತಿಂಗಳು ಸುಮಾರು 6 ಲಕ್ಷದಷ್ಟು ಖರ್ಚು SSK ಟ್ರಸ್ಟಿಂದ ನಮ್ಮ ಉತ್ತರ, ದಕ್ಷಿಣ ಮತ್ತು ಇಡೀ ದಾವಣಗೆರೆ ಕ್ಷೇತ್ರದ ಬಡ ಜನತೆಗೆ ನಾವು ಕ್ಯಾಂಪ್ಸ್ ಮೂಲಕ ಇರ್ಬೋದು, ಡಯಾಲಿಸಿಸ್ ಮೂಲಕ, ಹೆರಿಗೆ ಸೇವೆ, ಕಣ್ಣಿನ ಪೊರೆ ಚಿಕಿತ್ಸೆ, ಈಗೆಲ್ಲ ಅಪ್ಪಾಜಿಯವರು ಮಾಡಿಕೊಟ್ಟೋಗಿದ್ದಾರೆ. ಆದ್ದರಿಂದ SS ಜನಕಲ್ಯಾಣ ಟ್ರಸ್ಟಿಂದ ನಮ್ಮ ಯಂಗ್ಸ್ಟರ್ಸಿಗೆ ಅವ್ರಿಗೂ ಕೂಡ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೀವಿ. ಡಿಗ್ರಿ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಸೇರ್ತಾರೆ ಅಂದರೆ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾ ಇದ್ದೀವಿ. ಆದ್ದರಿಂದ ನೀವೆಲ್ಲರೂ ಅರ್ಥ ಮಾಡಿಕೊಂಡು, ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಬೈ ಎಲೆಕ್ಷನ್ ಇದು. ಆದ್ದರಿಂದ ಸೀಟ್ನ ರಿಟೈನ್ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪಕ್ಷದವರಿಗೆ. ಈಗ ಇಡೀ ರಾಜ್ಯ ಮತ್ತು ದೇಶದಲ್ಲಿ ನರೇಗಾ ವಿರೋಧವಾಗಿ VBG ರಾಮ್ಜಿ ವಾಪಸ್ ತಗೊಳ್ರಿ, MG ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಮರು ಜಾರಿಗೊಳಿಸ್ರಿ ಅಂತ ನಾವೆಲ್ಲ KPCC AIC ಮಟ್ಟದಲ್ಲಿ ಎಲ್ಲ ಲೀಡರ್ಸು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಇನ್ನು ನಿಂಗಪ್ಪರೇ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ರದನ್ನು. ನಮ್ಮ ಬ್ಲಾಕ್ ಮಟ್ಟದಲ್ಲಿ ಅರ್ಸಾಪುರದಲ್ಲಿ ಹೋದ ತಿಂಗಳು ಮಾಡಿದ್ವಿ. ಅಲ್ಲಿ ಬಾತಿ ಮತ್ತು ಪಕ್ಕದ ಕೊಂಡಜ್ಜಿ ಅಲ್ಲ, ಹರಿಹರ ಆಗುತ್ತೆ, ಕಕ್ಕರಗೊಳ್ಳ, ಎಲ್ಲ ಕಡೆಯಿಂದ ಬಂದಿದ್ದರು ರೈತ ಬಾಂಧವರು. ಅದೇ ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ರೂರಲ್ನಲ್ಲಿ ಒಂದು ಮನ್ರೇಗಾ ಬಚಾವೋ ಆಂದೋಲನ ಅಂತ ಮಾಡಿಕೊಂಡ್ರೆ ನಮ್ಮ ರೈತರಿಗೆ ಪ್ರತಿಯೊಂದು ಪಾಯಿಂಟ್ಸ್ ಹೇಳಬೇಕಾಗುತ್ತೆ ನಾವು. ಯಾಕೆ ನಮಗೆ ಮನ್ರೇಗಾ ಇರಬೇಕು, ಯಾಕೆ VBG ರಾಮ್ಜಿ ಬೇಡ ನಮಗೆ ಅಂತ ಇಲ್ಲಿರೋರಿಗೆ ಗೊತ್ತಿದೆ ಎಲ್ಲರಿಗೂ. ಒಂದು ನರೇಗಾ ಅನ್ನೋದು ನಮ್ಮ ಕಾನೂನು ಬದ್ಧವಾಗಿ ನಮ್ಮ ಸಂವಿಧಾನ ಕೊಡ್ತಾ ಇರುವಂತಹ ಹಕ್ಕಾಗಿತ್ತು. ಅದನ್ನು ಪಂಚಾಯತ್ ಮಟ್ಟದಲ್ಲೇ ಕೆಲಸಗಳನ್ನು ತೀರ್ಮಾನ ಮಾಡ್ತಾಯಿದ್ರು ನರೇಗಾದಲ್ಲಿ. ಅದ್ರ ಜೊತೆಗೆ 90 ಭಾಗ ಕೇಂದ್ರ ಸರ್ಕಾರ ಕೊಡೋದು, 10 ಭಾಗ ರಾಜ್ಯ ಸರ್ಕಾರ ಕೊಡಬೇಕಿತ್ತು. ಮತ್ತು 100 ದಿನ ಕಾಯಂ ಕೂಲಿ ಕೊಡಬೇಕಿತ್ತು. 15 ದಿನ ನೀವು ನೋಂದಣಿ ಮಾಡ್ಕೊಂಡು 15 ದಿನದೊಳಗೆ ನಮ್ಮ ಪಂಚಾಯತ್ ಕೆಲಸ ಕೊಡಲಿಲ್ಲದ್ರೆ ನಿಮ್ಮ DBTಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಈ ರೀತಿ ಕಾನೂನುಗಳಿದ್ದು, ಅದ್ರ ಜೊತೆಗೆ ಎಲ್ಲದಕ್ಕಿಂತ ವಿಶೇಷ ಅಂದರೆ ಮಹಾತ್ಮ ಗಾಂಧಿಯವರ ಹೆಸರಿತ್ತು. ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ, ಹಳ್ಳಿಗಳಲ್ಲೇ ಅವರು ಹಳ್ಳಿಯಲ್ಲಿ ಕೂಡ ಅಭಿವೃದ್ಧಿಯ ಕಾಮಗಾರಿಗಳನ್ನು ಹಳ್ಳಿ ಮಟ್ಟದಲ್ಲೇ ತೀರ್ಮಾನ ಮಾಡಬೇಕು, ಪಂಚಾಯತ್ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ರು.
ಇದೆಲ್ಲದನ್ನು ಬದಲಾವಣೆ ಮಾಡಿಬಿಟ್ಟು ಈಗ VBG ರಾಮ್ಜಿ ಯೋಜನೆಯಲ್ಲಿ ಕೇಂದ್ರದಲ್ಲಿ ಅಂದರೆ ಡೆಲ್ಲಿನಲ್ಲಿ ತೀರ್ಮಾನ ಮಾಡ್ತಾರೆ. ತುರ್ಚಘಟ್ಟದಲ್ಲಿ ಏನು ಕೆಲಸ ಆಗಬೇಕು, ತುರ್ಚಘಟ್ಟದಲ್ಲಿ ಕೆರೆ ಅಭಿವೃದ್ಧಿ ಮಾಡಬೇಕಾ, ಶಾಲೆ ಕಾಂಪೌಂಡ್ ಕಟ್ಟಬೇಕಾ ಅನ್ನೋದನ್ನು ಡೆಲ್ಲಿನಲ್ಲಿ ಡಿಸೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ರಾಜ್ಯಗಳು ಇವತ್ತಾನೇ ಬಡ್ಜೆಟ್ ಕೂಡ ಮಂಡನೆ ಮಾಡಿದರು ನಮ್ಮ CM ಅವರು. ನಮ್ಮ ಇಡೀ ದಕ್ಷಿಣ ಕ್ಷೇತ್ರಕ್ಕೆ ಸುಮಾರು 100 ಕೋಟಿಯಷ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ. ಹೊನ್ನಾಳಿ ಆಮೇಲೆ ಚೆನ್ನಗಿರಿ ಎಲ್ಲ ಕಡೆ ಕೂಡ ರೈತರಿಗೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಆಯಿತು, ಕೆರೆ ಅಭಿವೃದ್ಧಿಗೆ ಸಾಕಷ್ಟು ಗ್ರ್ಯಾಂಟ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. 40 ಕೋಟಿಗೂ ಹೆಚ್ಚು, 40 ಕೋಟಿನ 50 ಕೋಟಿ ಇರಬೇಕು. ನಾನು ಪೂರ್ತಿ ಡೀಟೇಲಾಗಿ ಓದಿಲ್ಲ. ಅದರಿಂದ 100 ಕೋಟಿ ಬರೀ ದಕ್ಷಿಣಕ್ಕಿದೆ, 400 ಕೋಟಿ ಇರಬೇಕು. ಇಟ್ಸ್ ನಾಟ್ 40 ಕೋಟಿ, 400 ಕೋಟಿಯಷ್ಟು ದಕ್ಷಿಣಕ್ಕೆ ಇರಬೇಕು. ಅದರಿಂದ ಇದನ್ನೆಲ್ಲದನ್ನು ನಾವು ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿರುವಂತಹ ಸರ್ಕಾರ. ಬೈ ಎಲೆಕ್ಷನ್ ಇದು, ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ಲೀಡರ್ಸು ಮನ್ರೇಗಾದು ಒಂದು ಆಂದೋಲನ ಮಾಡಿ ನಮ್ಮ ರೈತ ಬಾಂಧವರು ಕೂಡ ಸಪೋರ್ಟ್ ಮಾಡಬೇಕು. ಯಾವ ರೀತಿ ನಮ್ಮ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ರೈತರು ಎಲ್ಲ ಒಗ್ಗಟ್ಟಿಂದ ಫಾರ್ಮ್ ಬಿಲ್ಸ್ನ, ಕೃಷಿ ಬಿಲ್ನ ಅದನ್ನು ಹೋರಾಟ ಮಾಡಿಬಿಟ್ಟು ಸರ್ಕಾರ ವಾಪಸ್ ತಗೊಳ್ಳೋ ರೀತಿಯಲ್ಲಿ ಬಿಡಲಿಲ್ಲ. ಅವರು ಸುಮಾರು 1.5 ವರ್ಷ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ನರೇಗಾವನ್ನು ಉಳಿಸ್ಬೇಕು, ಮರು ಜಾರಿ ಮಾಡಬೇಕು ಅನ್ನೋ ಪ್ರತಿಭಟನೆಗೆ ನಾವು ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ರೈತರನ್ನ ನೆಕ್ಸ್ಟು AICCಯಿಂದ ಡೈರೆಕ್ಷನ್ ಬರುತ್ತೆ, ಇಲ್ಲಿಂದ ರೈತರನ್ನ ಕರ್ಕೊಂಡೋಗಿ ಡೆಲ್ಲಿ ಮಟ್ಟದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇಟ್ಕೊತಾರೆ. ಅದಕ್ಕೆಲ್ಲ ನಾವು ರೆಡಿ ಆಗಬೇಕು. ಅಂದರೆ ಫಸ್ಟು 60% ಮಹಿಳೆಯರೇ ಇದ್ದಾರೆ ನರೇಗಾದಲ್ಲಿ. VBG ರಾಮ್ಜಿನಲ್ಲಿ 125 ದಿನ ಕೂಲಿ ಕೊಡ್ತೀವಿ ಅಂತಾರೆ. ಬಟ್ 60 ದಿನ ಯಾವಾಗ ಕೃಷಿ ಚಟುವಟಿಕೆಗಳು ಪೀಕ್ ಇರ್ತಾವಲ್ಲ ಅವಾಗ ನೀವು ಕೆಲಸ ಕೊಡೋ ಹಾಗಿಲ್ಲ ಅಂತ ಕಾನೂನು ತೊಗೊಂಡು ಬಂದಿದ್ದಾರೆ. ಸೊ ಅದರಿಂದ ಸಾಕಷ್ಟು ಇದು ಮಾಡಿರೋ ಉದ್ದೇಶ ಏನು ಅಂದರೆ ನಿಧಾನಕ್ಕೆ ರಾಜ್ಯಗಳ ಹೊರೆ ಆಗುತ್ತೆ, ಸ್ಕೀಮಿಗೆ ದುಡ್ಡು ಡೆಲ್ಲಿಯಿಂದ ಬರೋದಿಲ್ಲ, ಆಮೇಲೆ ಸ್ಕೀಮ್ನ ಬಂದ್ ಮಾಡ್ತಾರೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ಯಾವ ಪಕ್ಷ ಯಾವ ಸರ್ಕಾರ ನಿಮ್ಮ ಪರವಾಗಿದೆ ಅಂತ ಹೇಳಿ ಬರೀ ನನಗೆ 100 ಬಂತು 50 ಬಂತು ಅಂತ ಹೇಳಿ ತುರ್ಚಘಟ್ಟದಲ್ಲಿ ಬಂದಿರೋ ಗ್ರ್ಯಾಂಟ್ನ ದಯವಿಟ್ಟು ಸರಿಯಾಗಿ ಉಪಯೋಗಿಸ್ಕೊಳ್ರಿ. ಇದು ಡೈರೆಕ್ಟಾಗಿ ಲೀಡರ್ಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಮಲ್ಲಿ ಗೊಂದಲ ಮಾಡ್ಕೋಬೇಡ್ರಿ. ಕಾಂಟ್ರಾಕ್ಟರ್ಗಳು ಯಾರಿಗೆ ಸಿಕ್ಕರೂ ಕೂಡ ನಿಮ್ಮ ಊರಿನ ಅಭಿವೃದ್ಧಿ ಕೆಲಸ ಅಂದ್ಕೊಂಡು ಒಳ್ಳೆ ಕೆಲಸ ಮಾಡಿರಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಅಪ್ಪಾಜಿಯವರ ಕ್ಷೇತ್ರ, ಅಪ್ಪಾಜಿಯವರ ಹೆಸರನ್ನು ಮತ್ತು ಯಾವ ರೀತಿ ವಿಶ್ವಾಸದಿಂದ ಅಪ್ಪಾಜಿಯವ್ರ ಜೊತೆಗಿದ್ದೀರಾ ನೀವು ಕೂಡ ನಮ್ಮ ಜೊತೆ ಅದೇ ರೀತಿ ಇರ್ರಿ. ನಾವು ಕೂಡ ಅಪ್ಪಾಜಿಯವರು ಮಾಡಿದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಇಡೀ ದಕ್ಷಿಣ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ.